ಈಶ್ವರಪ್ಪನವರ ಮಗ ಕಾಂತೇಶ್ ಅವರ ವಿಚಾರದಲ್ಲಿ ಈಗ ಭಾರಿ ಚರ್ಚೆ ನಡೀತಾ ಇದೆ. ಕಾರಣ ಹಾವೇರಿ ಗದಗ ಕ್ಷೇತ್ರದಲ್ಲಿ ಈಗ ಟಿಕೆಟ್ ಅನ್ನ ಕೇಳ್ತಾ ಇದ್ರು ಅವರ ಮಗ. ಈಶ್ವರಪ್ಪನವರ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಹಾವೇರಿಗೆ ನಾನಾಗೆ ಹೋಗಿಲ್ಲ, ನಿಮ್ಮ ಸೊಸೆಗೆ ಟಿಕೆಟ್ ಕೊಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ಹಾವೇರಿಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ನಾನೇ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ಮಾತನ್ನ ಕೂಡ ಆಡಿದ್ರು. ಹಾವೇರಿ ಕ್ಷೇತ್ರದಲ್ಲಿ ಓಡಾಡುವಂತ ಯಡಿಯೂರಪ್ಪನವರೇ ಹೇಳಿದ್ರು ಅನ್ನುವಂತ ಮಾತನ್ನ ಈಗ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಓಡಾಡ್ತಾ ಇದ್ದೀನಿ. ಈಗಲೂ ಕೂಡ ಕಾಂತೇಶ್ಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅಂತ ಈಶ್ವರಪ್ಪನವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ಶಿವಮೊಗ್ಗದಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ಗೊತ್ತಿಲ್ಲ ಹಾವೇರಿ ಗದಗ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಕಾರಣ ವಿಜೇಂದ್ರ ಅಭ್ಯರ್ಥಿ ಸಂದೀಪ್ ಪಾಟೀಲ್ ಇದ್ದಾರೆ, ಶರಣು ಅಂಗಡಿ ಇದ್ದಾರೆ, ಕಾಂತೇಶ್ ಅವರು ಇದ್ದಾರೆ, ಬೊಮ್ಮಾಯಿ ಅವರು ಕೇಳ್ತಾ ಇದ್ದಾರೆ, BC ಪಾಟೀಲ್ ಅವರು ಕೇಳ್ತಾ ಇದ್ದಾರೆ. ತುಂಬಾ ಫೈಟ್ ಇದೆ. ಏನು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪನವರು ನೋಡೋಣ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಈ ಥರ ಹೇಳ್ತಾ ಇದ್ದಾರೆ. ಇದರಾಗೆ ನನ್ನ ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈಗ ಈ ನಿಮಿಷ ತನಕ ಯಾವ ತೀರ್ಮಾನನೂ ತೊಗೊಂಡಿಲ್ಲ. ನಿಮ್ಗನ್ಸಿದ್ಯಾ ಅಂದೆ ನೋಡೋಣ. ಅವರು ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಕಲಿಸಿರೋದು, ಇಷ್ಟು ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಶುಕ್ರವಾರ ಬೆಂಬಲಿಗರು ಸಭೆಯನ್ನ ಕರೆದಿದ್ದಾರೆ. ಬಂಡಾಯದ ಸುಳಿವನ್ನ ಈಗ ಈಶ್ವರಪ್ಪನವರು ಕೊಡ್ತಾ ಇದ್ದಾರೆ. ಸಭೆಯಲ್ಲಿ ಮುಂದಿನ ತೀರ್ಮಾನ ಗೊತ್ತಾಗಲಿದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಪರೋಕ್ಷ ಎಚ್ಚರಿಕೆಯನ್ನ ಈಶ್ವರಪ್ಪನವರು ಕೊಟ್ರ. ಹಾವೇರಿ ಟಿಕೆಟ್ಗೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಬಿಗಿಪಟ್ಟನ ಹಿಡ್ಕೊಂಡಿದ್ದಾರೆ. ಟಿಕೆಟ್ ಸಿಗದಿದ್ರೆ ಕಾಂತೇಶ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ. ಹಾವೇರಿ ಗದಗ ಕ್ಷೇತ್ರ ಹಾಗಿಲ್ಲ. ಬಂಡಾಯ ಅಭ್ಯರ್ಥಿ ನಿಂತು ಅಲ್ಲೇನೋ ಗೆದ್ಕೊಂಡು ಬರ್ತೀವಿ ಅನ್ನುವಂಥ ಕ್ಷೇತ್ರ ಅಲ್ಲ ಅದು. ಅದಕ್ಕೆ ಅದರ ಹಿಸ್ಟ್ರಿನೇ ಗೊತ್ತಾಗುತ್ತೆ ಹಾವೇರಿ ಗದಗದ ಹೇಗಿದೆ ಅಂತ. ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಈ ಥರ ಹೇಳ್ತಾ ಇದ್ದಾರೆ. ಇದರಾಗೆ ನನ್ನ ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈಗ ಈ ನಿಮಿಷ ತನಕ ಯಾವ ತೀರ್ಮಾನನೂ ತೊಗೊಂಡಿಲ್ಲ. ನಿಮ್ಗನ್ಸಿದ್ಯಾ ಅಂದೆ ನೋಡೋಣ. ಅವರು ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಕಲಿಸಿರೋದು, ಇಷ್ಟು ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅಂತ. 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ಏನು ತೀರ್ಮಾನ ತಗೋತೀನಿ. ನಾನು ಹಾವೇರಿಗೆ ಹೋಗಿದ್ದಲ್ಲ, ಹೋಗಬೇಕು ಅಂತ ಆಸಕ್ತಿ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದು ಹೌದು. ಆಗ ಅಮಿತ್ ಶಾ ಅವರು ಹೇಳಿದರು ನಿಮ್ಮ ಸೊಸೆ ಕೊಡ್ತೀವಿ ಬೇಕಾದ್ರೆ ಅಂತ. ನಾನು ನಮ್ಮ ಮನೆಯಂಥ ಹೆಣ್ಮಕ್ಳಿಗೆ ದೇವಸ್ಥಾನಗಳು ಬಿಟ್ಟು ಹೊರಗಡೆ ಇನ್ಯಾವುದಕ್ಕೂ ಹೋಗೋ ಅಭ್ಯಾಸ ಇಲ್ಲ. ನಾವು ರಾಜಕಾರಣಕ್ಕೆ ಬಂದಿಲ್ಲ, ನನ್ನ ಸೊಸೆ ಬೇಡ ಅಂತ ನಾನು ಹೇಳಿದ್ದೆ. ಹಾಗಾಗಿ ನನ್ನ ಮಗ ತಪ್ಪಿತು. ಆಮೇಲೆ ಈಗ ಅನೇಕ ಹಿರಿಯರು ಬಂದು ನಿಮಗೆ ಮುಂದೆ ಭವಿಷ್ಯ ಇದೆ, ಖಂಡಿತ ದುಡುಕಬೇಡಿ ಅಂತ ಆ ಸಂದರ್ಭದಲ್ಲೂ ಹೇಳಿದರು. ಈಗ ಚುನಾವಣೆ ಹಾವೇರಿ ಚುನಾವಣೆಗೆ ಹೋಗೋಕ್ಕೆ ಮುಂಚೆ ಮನೆ ಯಡಿಯೂರಪ್ಪನವ್ರನ್ನ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದೆ. ನಾನು ನನ್ನ ಮಗ ಹೋದಾಗ ಹಿಂಗಿದೆ, ಮನೆ ಉದಾಸಿಯವ್ರ ಚುನಾವಣೆ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ, ನೀವು ಅಪೇಕ್ಷೆ ಪಟ್ಟರೆ ನನ್ನ ಮಗ ಓಡಾಡ್ತಾನೆ ಅಂತಂದಾಗ ನಾನೇ ಟಿಕೆಟು ಕೊಡಿಸ್ತೇನೆ, ನಾನು ಗೆಲ್ಲೋದಕ್ಕೆ ಓಡಾಡ್ತೇನೆ ಅಂತ ಯಡಿಯೂರಪ್ಪನವ್ರು ಹೇಳಿದ ಮೇಲೆ ನಂತರ ನನ್ನ ಮಗ ಆ ಕ್ಷೇತ್ರದ ಪೂರ ಓಡಾಟ ಮಾಡಿರೋದು.
ಹಾಗಾಗಿ ನನಗೆ ಈಗಲೂ ಕೂಡ ನನಗೆ ಅಲ್ಲಿ ಚುನಾವಣೆ ನಿಲ್ಲಂತ ಪ್ರಶ್ನೆ ಇಲ್ಲೇ ಇಲ್ಲ. ನನ್ನ ಮಗನ ಟಿಕೆಟ್ ಸಿಗತ್ತೇನಂತ ನಂಬಿಕೆ ಇದೆ. ನಾನು ಓಕೆ, ನನ್ನ ಸಹೋದ್ಯೋಗಿ ಶಶಿಧರ್ ಈಗ ಶಿವಮೊಗ್ಗದಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಈಶ್ವರಪ್ಪನವರು ಬಂಡಾಯದ ಸುಳಿವನ್ನೇನೋ ಕೊಡ್ತಾ ಇದ್ದಾರೆ, ಸಭೆ ಇದೆ, ಸಭೆಗೆ ನಾನು ಹೋಗ್ತೀನಿ ಅಂತ ಹೇಳಿ. ಬಟ್ ಇದು ಆ ಕ್ಷೇತ್ರ ಹಾಗಿದ್ದಂಗೆ ಇಲ್ಲ. ಬಟ್ ಏನು ಸುಳಿವನ್ನ ಕೊಡ್ತಾ ಇದ್ದಾರೆ ಈಶ್ವರಪ್ಪನವರು? ನಾನು ತ್ಯಾಗ ಮಾಡಿದಕ್ಕೆ ನನ್ನ ಮಗನಿಗಾದ್ರೂ ಅಟ್ಲೀಸ್ಟ್ ಕೊಡಬೇಕು ಅನ್ನುವಂಥ ಮೆಸೇಜ್ ಮೂಲಕವಾಗಿ ಬಿಜೆಪಿ ಪಕ್ಷಕ್ಕೆ ಮುಟ್ಟಿಸ್ತಾ ಇದ್ದಾರಾ ಅಂತ? ಖಂಡಿತವಾಗಿಯೂ ಅರುಣ್, ಕೇವಲ ಅವ್ರ ಪುತ್ರನಿಗೆ ಅಷ್ಟೇ ಬಂಡಾಯ ಅಂತ ಹೇಳ್ತಿಲ್ಲ. ಇಲ್ಲಿ ಅವರ ಬೆಂಬಲಿಗರು ಸ್ವತಃ ಈಶ್ವರಪ್ಪ ಅವರೇ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಅಂದರೆ ಪುತ್ರನಿಗೆ ಹಾವೇರಿ ಲೋಕಸಭಾ ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ BJP ಟಿಕೆಟ್ ಕೇಳಿದರು. ಆದರೆ ಟಿಕೆಟ್ ಸಿಗುವಂಥ ಯಾವುದೇ ಲಕ್ಷಣ ಕಾಣ್ತಿಲ್ಲ. ಟಿಕೆಟ್ ಮಿಸ್ ಆಗುವಂಥ ಸಂಭವನೆ ಹೆಚ್ಚಾಗಿದೆ. ಹೀಗಾಗಿ ಈಶ್ವರಪ್ಪನವರು ಒಂದು ರೀತಿ ಪಕ್ಷದ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ. ಅಂದರೆ ಈ ಬಗ್ಗೆ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡುವಂಥ ಕೆಲಸನ ಕೂಡ ಮಾಡಿದ್ದಾರೆ. ಅಂದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಈ ಬಾರಿ ನೀವು ನಿಲ್ಬಾರ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೋಬೇಕು ಅಂದ ಸಂದರ್ಭದಲ್ಲಿ ನಾನು ಮರು ಮಾತನಾಡದೆ ನಿವೃತ್ತಿ ತಗೊಂಡೆ. ಆದರೆ ಮಗನಿಗಾರು ಟಿಕೆಟ್ ಕೊಡಿ ಅಂತ ವಿಧಾನಸಭೆ ಸಂದರ್ಭದಲ್ಲೂ ಕೇಳಿದೆ. ಆದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮಗನಿಗೂ ಕೂಡ ಟಿಕೆಟ್ ಕೊಡಲಿಲ್ಲ. ಅಮಿತ್ ಶಾ ಅವರು ನಿಮ್ಮ ಸೊಸೆಗಾದರೆ ಟಿಕೆಟ್ ಕೊಡ್ತೀವಿ ಅಂತಂದರು. ಆದರೆ ನಾನು ಹೆಣ್ಮಕ್ಳನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡೋದಿಲ್ಲ, ಸೊಸೆಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂತಂದೆ ಅನ್ನೋ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಅದಲ್ಲದೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಶಿವಕುಮಾರ್ ಉದಾಸಿ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ ನಂತರ ನಾವು ಈ ಬಗ್ಗೆ ಯಡಿಯೂರಪ್ಪ ಅವ್ರ ಜೊತೆ ಚರ್ಚೆ ಮಾಡಿದ್ವು. ಜೊತೆಗೆ ಹಿಂದುಳಿದ ವರ್ಗದ ನಾಯಕರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ನನಗೆ ಫೋನ್ ಕೂಡ ಮಾಡಿ ತಿಳಿಸಿದರು. ಅಂದರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದ ಮತಗಳು ಹೆಚ್ಚಿನ ಸಂಖ್ಯೆ ಇದೆ, ನಿಮ್ಮ ಮಗನ ಆ ಕ್ಷೇತ್ರದಿಂದ ಸ್ಪರ್ಧೆಗೆ ನಿಲ್ಲಿಸುವಂತೆ ಒತ್ತಡ ಹಾಕಿದ್ರು. ಹೀಗಾಗಿ ಯಡಿಯೂರಪ್ಪ ಅವ್ರ ಜೊತೆ ಚರ್ಚೆ ಮಾಡಿದ್ದೆ. ಯಡಿಯೂರಪ್ಪ ಅವರು ಕೂಡ ಸ್ವತಃ ಮಾತು ಕೊಟ್ಟಿದ್ರು. ಅಂದರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಪುತ್ರ ಕಾಂತೇಶ್ ಅವ್ರಿಗೆ ಟಿಕೆಟ್ ಕೊಡಿಸೋದು ನನ್ನ ಜವಾಬ್ದಾರಿ, ಜೊತೆಗೆ ಟಿಕೆಟ್ ಕೊಡಿಸೋದು ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಓಡಾಡಿ ನಾನು ಕೂಡ ಗೆಲ್ಲಿಸೋವಂಥ ಪ್ರಯತ್ನ ಮಾಡ್ತೀನಿ ಅಂದಿದ್ರು. ಹೀಗಾಗಿ ನಾವು ಹಾವೇರಿಯಲ್ಲಿ ಓಡಾಡಿದ್ವಿ, ಅಲ್ಲಿ ಸಂಘಟನೆ ಕೂಡ ಮಾಡಿದ್ವಿ ಅನ್ನೋದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಈಗಲೂ ಕೂಡ ಇದೆ. ನಿಮಗೆ ಮಾಧ್ಯಮದವ್ರಿಗೆ ಎಷ್ಟು ಇವತ್ತಿನ ಪತ್ರಿಕಾಗೋಷ್ಠಿ ಕುತೂಹಲ ಇತ್ತೋ ಅಷ್ಟೇ ಕುತೂಹಲ ರಾಷ್ಟ್ರೀಯ ನಾಯಕರಿಗೂ ಕೂಡ, BJP ನಾಯಕರಿಗೂ ಇರುತ್ತೆ. ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಏನು ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡ್ತೀನಿ. ಜೊತೆಗೆ ಶುಕ್ರವಾರ ನನ್ನ ಅಭಿಮಾನಿಗಳು ಬೆಂಬಲಿಗರು ಸಭೆ ಕರೆದಿದ್ದಾರೆ. ಆ ಸಭೆಗೆ ನಾನು ಕೂಡ ಭಾಗವಹಿಸ್ತೀನಿ. ಆ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನ ಆಗುತ್ತೆ, ಏನು ಮುಂದಿನ ನಿರ್ಧಾರ ತಗೊಳ್ಬೇಕು, ನಾನೇ ಸ್ವತಃ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ಕಾಂತೇಶ್ ಅವರು ಹಾವೇರಿ ಅಥವಾ ಶಿವಮೊಗ್ಗದಿಂದನೇ ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ಆ ಸಭೆಯ ನಿರ್ಧಾರದನ್ನು ವರಿಷ್ಠರಿಗೆ ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಈಶ್ವರಪ್ಪ ಅವರು ತಿಳಿಸಿದ್ದಾರೆ. ಅರುಣ್. ಓಕೆ ಶ್ರೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.